ಯವ್ವ, ನಿಮ್ಮದು ಪಾದಪೂಜೆ ಎಲ್ಲ ಮುಗೀತಾ? ಮುಗಿದ್ರೆ ನಾವೀಗ ಹೊಲಕ್ಕೆ ಹೋಗ್ತೀವಿ. ಹ್ಞೂ ರೀ ಮುಗ್ದೈತಿ. ಅಲ್ಲಲ್ಲೇ ಸವಿ, ಈ ಹಬ್ಬ ವರ್ಷದಾಗ ಒಂದೇ ಸಲ ಬರ್ತೈತಲ್ಲೇ, ಅದು ಒಂದೋ ದಿನಾನ? ಯಾಕೆ ಸಾಹೇಬ್ರಿಗೆ ದಿನ ಪಾದಪೂಜೆ ಮಾಡಿಸ್ಕೊಳಕ್ಕೆ ಇಷ್ಟನಾ? ಏ ಹಂಗೇನಿಲ್ಲಪ್ಪ, ಅಟ್ಲೀಸ್ಟ್ ಕೊನೆ ಪಕ್ಷ ತಿಂಗಳದಾಗ ಒಂದು ಸಲನಾರ ಬಂದಿದ್ರೆ ಚಲೋ ಇರ್ತಿತ್ತು ಏನೋ ಅಂತ ನನಗೆ ಅನ್ಸಕೊಂತೈತಿ. ವರ್ಷಕ್ಕೆ ಒಂದೇ ಸಲ ಆದ್ರೆ ಬಗೆಹರಿಂಗಿಲ್ಲಲಿ, ತಿಂಗ್ಳಿಗೆ ಒಂದು ಸಲ ಮಾಡು, ಅವಾಗ ಮಸ್ತ್ ಫಲ ಕೊಡ್ತೈತಿ ನೋಡು. ನಿನಗೂ ಚಲೋ ಅಂತಂಗೆ ಆಶೀರ್ವಾದ ಮಾಡ್ತೀನಿ ನಾನು. ಮುಖ ನೋಡ್ರಿ, ಮುಖ ನಿಮ್ದು ಇಷ್ಟಗಲ ಅರಳೈತಿ. ಹೋಗ್ರಿ ಸುಮ್ಮನೆ ಹೊಲ್ದಾಗ ಏನೋ ಕೆಲಸ ಐತಂದ್ರಲ್ಲ, ನೋಡಿ ಹೋಗ್ರಿ. ಸರಿ ಆಯ್ತು ಬಿಡು ಮಾರಾಯ, ನೀನು ಅದಕ್ಕೆ ಯಾಕೆ ಈ ನಮ್ಗೆ ಒದರ್ತಿದ್ದಿ? ಅಲ್ಲ ಏನು ನಾನು ಕೇಳಬಾರ್ದು ಕೇಳಿದೇನೋ ಅನ್ನಂಗೆ ಒದರಾಡ್ತಾಳಪ್ಪ. ನಡಿಯಣ್ಣ ನಡಿ, ಏನೋ ಒಂದು 5 ನಿಮಿಷ ನಮ್ಮನ್ನು ದೇವ್ರ ಥರ ಕುಂದ್ರಿಸಿ ಪಾದ ಪೂಜೆ ಮಾಡೋ ತನಕ ಆಟ ನಮಗೆ ಮರ್ಯಾದೆ. ಮಾಡಿದ ಮೇಲೆ ನಡಿಯ ನಿನ್ನ ಹೊಲಕ್ಕೆ ಅಂತಾರೆ. ನಡಿಯಣ್ಣ ನಡಿ ನಡಿ, ನಮ್ಮ ಕೆಲಸ ಏನದವೋ ಅವನ್ನ ಮಾಡ್ಕೊಳ್ಳೋಣ ನಡಿ. ಸರಿ ಬಾ ಲಲಿತಾ, ಹುಷಾರು, ನಾವೇನು ಹೋಗಿ ಬರ್ತೀವಿ ಹೊಲಕ್ಕೆ. ಸರಿ ಆಯ್ತು ರೀ. ನೋಡಲಿ ನೋಡಿ ನೋಡಿ ಕಲ್ಕೋ ಲಲಿತಾ ಅತ್ತಿಗೆಮ್ಮ. ನೋಡಲಿ ಅಣ್ಣ ಹೊಲಕೊಂಡ್ರ ಬಾಗಿಲು ತನಕ ಬಂದು ಟಾಟಾ ಬಾಯ್ ಬಾಯ್ ಮಾಡಿ ಹೊಲಕ್ಕೆ ಕಳಿಸ್ತಾಳ ಅತ್ತಿಗೆಮ್ಮ. ನೀನು ಅದಿದಿ, ಒಂದು ದಿನನಾರ ಹೋಗ್ಬರ್ರಿ ಹೊಲಕ್ಕೆ, ಹುಷಾರಾಗಿ ಹೋಗ್ಬರ್ರಿ ಅಂತ ಒಂದು ದಿನನಾರ ಮರ್ಯಾದೆ ಕೊಟ್ಟು ಕಳಿಸಿಯೇನ ನನಗೆ? ಬೇಡ, ಬಾಗಿಲು ತನಕ ಬಂದು ಟಾಟಾ ಬಾಯ್ ಬಾಯ್ ಮಾಡಿಯೇನು? ಅದೂ ಇಲ್ಲ. ಏನಂತ ಅದಿಲ್ಲ ನೀನು ಹೆಂಡತಿಯಾಗಿ. ಸಾಹೇಬ್ರಿಗೆ ಇನ್ನೂ ಏನೇನು ಆಸೆ ಇದೇನೋ? ಎದಕ್ರಿ, ಏನಾತ್ರಿ ನಿಮಗೆ? ನೀವ್ಯಾಕೆ ಈ ನಮ್ನಿ ನಾಚ್ಕೊಂಡಾಗ ಕುಂತೀರಿ? ಇನ್ನೂ ಏನಾರು ಬಾಕಿ ಇತ್ತಂದಿರೋ, ಅದು ಒಂದು ಬಾಕಿ ಇತ್ತು ನೋಡು. ಏನ್ರಿ ಅದು ಬಾಕಿ ಉಳ್ದಿರೋದು? ಅದು ಒಂದೇ ಬಾಕಿ ಉಳ್ದಿರೋದು. ಇವಾಗ ಮಾಡಕ್ಕೆ ಕೆಲಸ ಇಲ್ಲ, ಇವತ್ತು ಅಮಾಸೆ ಐತಿ, 3 ಹೊತ್ತು ಅದ್ರಾಗ ಇರ್ರಿ ನೀವು. ಯಾವಾಗ ನೋಡಿದ್ರು ಅದ್ರಾಗ ಇದ್ಬಿಡ್ರಿ. ಒಂದು ದೇವ್ರ ಪೂಜೆ ಬೇಡ, ದೇವ್ರ ನಾಮ ಹೇಳೋದು ಬೇಡ, ಎಂಟಿ ಏನು ಬೇಕು ಏನು ಬೇಡ ಕೇಳೋದು ಬೇಡ. ಕೊನೆ ಪಕ್ಷ ಇವತ್ತು ಒಂದಿನಾರ ದೇವ್ರದ್ದು ನಾಮ ಹೇಳಿ ದೇವ್ರದ್ದು ಜಪನಾರ ಮಾಡ್ರಿ. ಓ ಸಮಾಧಾನ ಮೇಡಮ್ನರೇ, ನಾವು ಅದ್ರ ಬಗ್ಗೆ ಮಾತಾಡಿಲ್ಲ. ನೀವು ನಿನ್ನೆ ನನ್ನ ಹತ್ರ 200 ರೂಪಾಯಿ ಇಸ್ಕೊಂಡಿದ್ರಲ್ಲ, ಆ 200 ರೂಪಾಯಿ ಕೊಡ್ತೀನಿ ಅಂತ ಅಂದಿದ್ರಿ. ಇನ್ನೂವರೆಗೂ ಕೊಟ್ಟಿಲ್ಲ. ಮೊದಲು ಆ 200 ರೂಪಾಯಿ ಕೊಡಿ. ಇಲ್ಲಿ ನನ್ನ ಹತ್ರ 200 ರೂಪಾಯಿ ಇಸ್ಕೊಂಡಿದ್ದಿಲ್ಲ, ಅದನ್ನು ಕೊಡು ಮೊದಲು. ಓ ಅದಾ ನೀವು ಮಾತಾಡಕ್ಕಂತಿರೋದ? ಅಯ್ಯೋ ನಾನು ಬೇರೇನೋ ಅನ್ಕೊಂಡ್ಬಿಟ್ಟೆ. ಅನ್ಕೊಂತಿ ಬಿಡು, ನೀನು ಅನ್ಕೊಂಡ್ರೆ ನಡೀತೈತಿ, ನಾನು ಮಾತ್ರ ಏನು ಅನ್ಕೋಬಾರ್ದು. ಮೊದಲು ನಂದು 200 ರೂಪಾಯಿ ಕೊಡಿ ಇಲ್ಲಿ. ರೀ, ನೀವು ಮೊನ್ನೆ ನನ್ನ ಹತ್ರ 400 ರೂಪಾಯಿ ಇಸ್ಕೊಂಡಿದ್ರಿ, ಅದನ್ನು ವಾಪಸ್ ಕೊಟ್ರೇನ ನೀವು? 2 ದಿನದಾಗ ಕೊಡ್ತೀನಂತ ಅಂದವರು 1 ತಿಂಗಳಾದರೂ ಕೊಟ್ಟಿಲ್ಲ, ನೀವು ಗೊತ್ತಾ? ಹೆಲೋ ಸವಿತಾ, ಒಂದು ನಿಮಿಷ. ನೀನು ಕೊಟ್ಟಿರೋ 400 ರೂಪಾಯಿನ 400 ರೂಪಾಯಿಗೆ ಕರೆಕ್ಟ್ 400 ರೂಪಾಯಿ ನಿನಗೆ ವಾಪಸ್ ಕೊಟ್ಟಿನಿ ನಾನು, ಗೊತ್ತನ? ನಿಜ ಹೇಳಲಿ, ನನ್ನ ಮೇಲೆ ಹಣಿ ಹಾಕಿ ಹೇಳು ನಾ ಕೊಟ್ಟಿಲ್ಲ ಅಂತಂದು. ಅಯ್ಯ, ನೀವು 400 ರೂಪಾಯಿ ಕೊಟ್ಟಿಲ್ಲ ಅಂತ ಎಲ್ಲ ಹೇಳಿದೆ ನಾನು? 400 ರೂಪಾಯಿ ಕೊಟ್ಟಿರಿ. ಮತ್ತೆ ಕೊಟ್ಟಿನಿಲ್ಲ, ನಿನ್ನ ಹತ್ರ ಎಷ್ಟು ಇಸ್ಕೊಂಡಿದ್ದೆ ಅಷ್ಟು ವಾಪಸ್ ಅಷ್ಟು ಕೊಟ್ಟಿನಿ ನಾನು. ಅಷ್ಟು ವಾಪಸ್ ಏನು ಕೊಟ್ಟಿಲ್ಲ ನೀವು, ಬರೀ 400 ರೂಪಾಯಿ ಆಟ ಕೊಟ್ಟಿರಿ. ಅಲ್ಲಲ್ಲಿ ಮತ್ತು ನಿಂತೆಲ್ಲಿ 400 ರೂಪಾಯಿ ಇಸ್ಕೊಂಡಿದ್ದೆ, ಅದಕ್ಕೆ ವಾಪಸ್ 400 ರೂಪಾಯಿ ಕೊಟ್ಟೆ. ಮತ್ತೆಷ್ಟು ಕೊಡ್ಬೇಕು ನಿನಗೆ? ರೀ, 400 ರೂಪಾಯಿಗೆ 200 ರೂಪಾಯಿ ಬಡ್ಡಿ ಹಾಕಿ ಕೊಡ್ತೀನಿ ಅಂತಂದಿದ್ರಿ, ಗೊತ್ತನ? ಒಂದು ತಿಂಗಳಿಗೆ 400 ರೂಪಾಯಿಗೆ 200 ರೂಪಾಯಿ ಬಡ್ಡಿ ಅಂತ ಅಂದಿದ್ದೆ ನಾನು. ನೀವು ಒಂದು ವಾರದಾಗ ಕೊಟ್ರೆ ಕೊಟ್ಬಿಡ್ತೀನಿ ನಾನು, ಬಡ್ಡಿ ಏನು ಹಾಕಬೇಡ ಅಂತಂದಿದ್ರಿ. ಸರಿ ಆತ್ರಿ, ಒಂದು ವಾರದಾಗ ಕೊಟ್ರೆ ಬಡ್ಡಿ ಗಿಡ್ಡಿ ಏನು ಹಾಕಲ್ಲ ಅಂತ ಅಂದಿದ್ದೆ. ಆದರೆ ನೀವು 1 ತಿಂಗಳಾದ್ಮೇಲೆ ಕೊಟ್ಟಿರಿ, ಅದಕ್ಕೆ 200 ರೂಪಾಯಿ ನೀವು ಇನ್ನೂ 200 ರೂಪಾಯಿ ನನಗೆ ಬಾಕಿ ಕೊಡೋದು ಉಳಿದೈತಿ, ಗೊತ್ತನ? ಲೇ 400 ರೂಪಾಯಿಗೆ 200 ರೂಪಾಯಿ ಬಡ್ಡಿ ಅನ್ಲೇ, ನೀನು ಅನಾಹುತ ಬಡ್ಡಿ ಹಾಕ್ತಿ ಬಿಡ್ಲಿ. ಸವಿತಾ ಬ್ಯಾಂಕ್ ಅಮ್ಮ, ಇದು ಸವಿತಾ ಬ್ಯಾಂಕ್. ನೀವು ಕೇಳಿದಾಗ ರೊಕ್ಕ ಕೊಟ್ಟಿರ್ತೀವಿಲ್ಲ, ಹಂಗೆ ನಾವೆಷ್ಟು ಕೇಳ್ತೀವಿ ಅಷ್ಟು ಬಡ್ಡಿ ನೀವು ನಮಗೆ ಕೊಡಬೇಕು ನೋಡ್ರಿ. ಇವತ್ತು ನಾಳೆ 2 ದಿನದಾಗ ನಂಗೆ 200 ರೂಪಾಯಿ ನೀವು ಕೊಡಾಕಬೇಕು. ನಾನು ಹಬ್ಬಕ್ಕೆ ಒಂಚೂರು ಸೀರೆ ತೊಗೋಬೇಕಂತ ಅದೀನಿ, ಅದಕ್ಕೆ ನಂಗೆ 200 ರೂಪಾಯಿ ಬೇಕಂದ್ರೆ ಬೇಕು. ಇವತ್ತು ಕೊಡ್ತೀರಾ, ನಾಳೆ ಕೊಡ್ತೀರಾ? ನೀವೇನಾರ ಇವತ್ತು ನಾಳೆದಾಗ 200 ರೂಪಾಯಿ ಕೊಡಲಿಲ್ಲ ಅಂದ್ರೆ ಮುಂದಿನ ತಿಂಗಳನ್ನಷ್ಟಿಗೆ ಇನ್ನೂ 200 ರೂಪಾಯಿದಕ್ಕೆ ಸೇರಿಸಿ 400 ರೂಪಾಯಿ ಕೊಡ್ಬೇಕಾಕೈತೆ, ನೀವು ನೆನಪಿರಲಿ. ಯವ್ವ ತಾಯಿ, 400 ರೂಪಾಯಿನೂ ಮಾಡೋಕೆ ಹೋಗಬೇಡ. ಇವತ್ತು ಸಂಜೆ ಅನ್ನಷ್ಟಿಗೆ ನಿನ್ನ ರೊಕ್ಕ ನಿನಗೆ ವಾಪಸ್ ಕೊಟ್ಬಿಡ್ತೀನಿ ತಾಯಿ. ನಿನ್ನ ರೊಕ್ಕನೂ ಬೇಡ, ನಿನ್ನ ಸವಾಸನೂ ಬೇಡ, ಸಂಜೆಗೆ ಬಂದು ಕೊಡ್ತೀನಂತ. ಈಗ ನಾನು ಹೊಲಕ್ಕೆ ಹೋಗಿ ಬರ್ತೀನಮ್ಮ. ಸರಿ, ನಾ ತಂಗ ಹೋಗಿ ಬರ್ರಿ. ಅಲ್ಲ, ಏನಾರು ಪ್ಲ್ಯಾನ್ ಮಾಡಿ ಇನ್ನೊಂದು 200-300 ರೂಪಾಯಿ ಇಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ, ಈಕೆ ಉಪವಾಸ ತಿರುಗಿಸಿ ನಾನು ಈಕೆಗೆ ರೊಕ್ಕ ಕೊಡಂಗೆ ಮಾಡಿಬಿಟ್ಲಲ್ಲ. ಅಯ್ಯೋ, ಇನ್ನೂ ಇಲ್ಲೇ ನಿಂತಿದ್ರೆ ಅಷ್ಟ ನನ್ನ ಮರ್ಯಾದೆಯೆಲ್ಲ 3 ಕಾಸಿಗೆ ಹರಾಜಾಕ್ಬಿಡ್ತಾಳೆ ಈಕೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಲಲಿತಾ ಹೋದ್ರಾ ಅವರಿಬ್ರು ಹೊಲಕ್ಕೆ?
ಹ್ಞೂ ಹೋದ್ರೆ ನೋಡು ಏನು ಗಂಡ ಹೆಂಡ್ತಿದೇನೋ ಸಣ್ಣ ಜಗಳ ಚಲೋ ಆಗಿತ್ತು. ನಮ್ದು ಹಂಗೆ ಇರೋದ ಬಿಡು. ಏನ್ರವ ಅಮಾಸಿ ಪೂಜೆ ಎಲ್ಲ ಮುಗೀತಾ ಮನ್ಯಾಗ? ಹ್ಞೂ ರೀ ಅಮ್ಮಾರ, ಅಮಾಸಿ ಪೂಜೆನೂ ಮುಗೀತು. ಹಂಗೆ ಇವರಿಬ್ರದ್ದು ಪಾದ ಪೂಜೆನೂ ಮಾಡಿದ್ವಿ. ಹೊಲಕ್ಕೆ ಹೋದ್ರೆ ನೋಡ್ರಿ ಈಗ. ಓ ಇವತ್ತು ಭೀಮ್ ಅಮಾವಾಸ್ಯೆ ಅಲ್ಲ. ಹಾಂ 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 ಪಾದ ಪೂಜೆ ಮಾಡಿದ್ರೇನವ? ಚಲೋ ಆತು ಬಿಡವ, ಚಲೋ ಆತು. ಅಂದಂಗೇನಿಬ್ರು ನಾಷ್ಟ ಮಾಡಾರು ಹೊಲಕ್ಕೆ ಹೋದ್ರಿಲ್ಲ ಏನು ಹಂಗೆ ಹೋದ್ರ ಉಪವಾಸ? ಇಲ್ರಿ ಅಮ್ಮರ ನಾಷ್ಟ ಆತು. ನಂಗೆ ಪೂಜೆದೆಲ್ಲ ತಯಾರಿ ಮಾಡಿದ್ವಿ ಇಬ್ಬರು. ಆಮೇಲೆ ನಾ ಪೂಜೆ ಮಾಡಕ್ಕೆ ಕೂತ್ಕೊಂಡೆ. ಸವಿತಾ ಬಡ ಬಡ ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕಿದ್ಲು. ಹಂಗೆ ಅವರು ನಾಷ್ಟ ಇಷ್ಟ ಮಾಡಿ ಪೂಜೆ ಮುಗಿಸ್ಕೊಂಡ ಹೋದ್ರಿ ಅಮ್ಮರ ಹೊಲಕ್ಕೆ. ಚಲೋ ಆತು ಬಿಡವ, ಚಲೋ ಆತು. ಅಮ್ಮರ ಅಂದಂಗೆ ಮಾವರು ಎಷ್ಟೊತ್ತಿಗೆ ಬರ್ತೀನಿ ಅಂತಂದಾರಿ? ಯಾಕಂದ್ರೆ ಅತ್ತೆಯವರು ಎದ್ದಾರ ಏನು, ಅವರು ಮಾವರ್ದು ಪಾದ ಪೂಜೆ ಮಾಡ್ತಾರೆ ಏನೋ ಕೇಳಬೇಕಾಗಿತ್ತು. ಅಯ್ಯೋ ದೇವರೇ ಶಿವ ಶಿವ, ನನ್ನ ಮಗಳು ಗಂಡನ ಪೂಜೆ ಮಾಡ್ತಾಳೆ? ಸಾಧ್ಯನೇ ಇಲ್ಲದೆ. ಇದುವರೆಗೂ ಒಂದು ದಿನಾನೂ ಮಾಡಿಲ್ಲ, ಒಂದು ಸಲನೂ ಮಾಡಿಲ್ಲ ಆಕೆ ಏನಿದ್ರು ಬರೀ ತಿನ್ನೋದು, ಉಣ್ಣೋದು, ಮಲ್ಕೊಳ್ಳೋದು, ಇವು ಮೂರ ಗೊತ್ತಿರೋದು. ಇವು ಮೂರನ್ನು ಬಿಟ್ರೆ ಮತ್ತೇನೇನೇನೇನೇನೂ ಗೊತ್ತಿಲ್ಲ ಆಕೆಗೆ. ಏನು ನನ್ನ ಬಗ್ಗೆನ ಏನೋ ಗುಣಗಾನ ಮಾಡ್ದಂಗಿತ್ತು. ಅಲ್ಲಲ್ಲಿ ಲಕ್ಷ್ಮಿ, ಇವತ್ತು ಅಮಾವಾಸ್ಯೆ ಐತಿ, ಅದರಲ್ಲೂ ಭೀಮನ ಅಮಾವಾಸ್ಯೆ ಐತಿ. ಬೆಳಗ್ಗೆ ಎದ್ದು ಹೆಣ್ಮಕ್ಳು ತಲೆ ಮೇಲೆ ಸ್ನಾನ ಮಾಡಿ ಅಂಗಳಕ್ಕೆಲ್ಲ ರಂಗೋಲಿ ಹಾಕಿ, ಬಾಗ್ಲಿಕ್ಕೆಲ್ಲ ರಂಗೋಲಿ ಹಾಕಿ, ಉಸ್ತಲ್ ಪೂಜೆ ಮಾಡಿ, ದೇವ್ರ ಪೂಜೆ ಎಲ್ಲ ಮಾಡಿ, ಗಂಡಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋತಾರೆ. ಅದನ್ನು ಬಿಟ್ಟು ನೀವು ಇನ್ನು ಇಬ್ಬರು ಗಂಡು ಮಕ್ಕಳ ಥರ ಈಗ ಎದ್ದು ಬಂದಿರಲ್ಲ, ನಾಚಿಕೆ ಆಗಲ್ಲನ ನಿಮಗೆ? ಇದೇನಜ್ಜಿ ಇದು? ನಾನು ಹೊಸದಾಗಿ ಕೇಳ್ತಾ ಇದ್ದೀನಪ್ಪ. ಗಂಡಂದ ಪಾದ ಪೂಜೆ ಮಾಡ್ಬೇಕಾ? ಏನಜ್ಜಿ ಏನೋ ಹೇಳ್ತಾ ಇದ್ದೀರಾ? ನಿನಗದು ಗೊತ್ತಿಲ್ಲ ನಮ್ಮ ನಿಮ್ಮ ಮನ್ಯಾಗ ಒಂದು ಸ್ವಲ್ಪರ ಸಂಸ್ಕಾರ ಅನ್ನೋದನ್ನು ನಿನಗೆ ಏನಾರು ಹೇಳ್ಕೊಟ್ಟಾರ? ಏನಾರ ಹಂಗೆ ಬೆಳೆಸ್ಬಿಟ್ಟಾರ ನೀನೇನು ಉದ್ದಕ್ಕೆ ಗಿಡ ಬೆಳೆಸ್ದಂಗೆ? ಯಾಕ್ರಿ ಅಮ್ಮರ ಹಂಗಿದಕ್ಕೆ ಮಾತಾಡ್ತೀರಿ? ಅಲ್ಲ, ನಿನಗೆ ಒಂದು ಹಬ್ಬದ ಆಚರಣೆ ಗೊತ್ತಿಲ್ಲ, ಒಂದು ಅಮಾವಾಸ್ಯೆ ಆಚರಣೆ ಗೊತ್ತಿಲ್ಲ, ಮನ್ಯಾಗ ಹೆಂಗಿರ್ಬೇಕು ಏನೂ ಗೊತ್ತಿಲ್ಲ, ಮನೆ ಕೆಲಸದ ಗೊತ್ತಿಲ್ಲ, ಅಡುಗೆ ಮಾಡೋದು ಗೊತ್ತಿಲ್ಲ, ಹಿರಿಯರಿಗೆ ಹೆಂಗೆ ಗೌರವ ಕೊಡ್ಬೇಕನ್ನೋದು ಗೊತ್ತಿಲ್ಲ, ಕಿರಿಯರನ್ನು ಹೆಂಗೆ ಪ್ರೀತಿಯಾಗಿ ಮಾತಾಡ್ಸ್ಬೇಕನ್ನೋದು ಗೊತ್ತಿಲ್ಲ. ಮತ್ತು ಏನು ಹೇಳ್ಕೊಟ್ಟಾರ ತಾಯಿ ನಿನಗೆ ನಿಮ್ಮ ಮನ್ಯಾಗ? ಅಜ್ಜಿ, ಇದು ಹಳೆ ಕಾಲದ ಪದ್ಧತಿನೆಲ್ಲ ನನ್ನ ಮುಂದೆ ತಂದು ಹೇಳೋದಕ್ಕೆ ಹೋಗ್ಬೇಡ್ರಿ. ನಾವೀಗ ಎಷ್ಟು ಅಪ್ಡೇಟ್ ಆಗಿದ್ದೀವಿ ಗೊತ್ತಾ? ಈಗಲೂ ಕೂಡ ಅದೇನೋ ಗಂಡನ ಪೂಜೆ ಮಾಡೋಕ್ಕಂತಾರೆ, ಅದನ್ನೆಲ್ಲ ಯಾರು ನಂಬ್ತಾರಜ್ಜಿ? ಇದನ್ನೆಲ್ಲ ನನ್ನ ಹತ್ರ ಬಂದು ಹೇಳೋದಕ್ಕೆ ಹೋಗ್ಬೇಡ್ರಿ. ನಾನು ಇದನ್ನೆಲ್ಲ ನಂಬೋದು ಇಲ್ಲ. ಇವರಿಬ್ರಿಗಂತೂ ಮಾಡೋಕೆ ಕೆಲಸ ಇಲ್ಲ, ಅದಕ್ಕೆ ದಿನ ಒಂದೊಂದು ಯಾವ್ದಾರ ಒಂದು ಪೂಜೆ ಮಾಡೋಕ್ಕೆ ಹಿಡ್ದಿರ್ತಾರ, ಇಲ್ಲ ಬೆಳಗ್ಗೆ ಎದ್ದು ಯಾರ ಒಂದು ಕೆಲಸ ಮಾಡ್ಕೊಂಡು ಕುಂತಿರ್ತಾರೆ. ದೇವರಿಂದ ಮಾಡೋಕ್ಕೆ ಕೆಲಸ ಇದ್ರಲ್ಲ ಏನಾರ ಮಾಡೋದು. ಕವಿತಾ, ಒಂದು ಹಬ್ಬದ ಆಚರಣೆನ ಸುಮ್ಮನೆ ಹಿರಿಯರು ಮಾಡಿರೋದಿಲ್ಲ, ಅದಕ್ಕೇನಾದರೂ ಒಂದು ಅರ್ಥ ಇರುತ್ತೆ, ಅದಕ್ಕೋಸ್ಕರನ ಮಾಡಿರ್ತಾರೆ. ನಿಮಗೆ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮಾಡಬೇಡ್ರಿ. ಅದನ್ನು ಬಿಟ್ಟು ಮಾಡೋರನ್ನು ಕಂಡು ನಗಾಕ್ಕೆ ಹೋಗ್ಬೇಡ್ರಿ, ನಿಮಗೆ ಒಳ್ಳೇದಾಗಂಗಿಲ್ಲ. ಗಂಡಂದು ಆಯಸ್ಸು, ಆರೋಗ್ಯ, ಯಶಸ್ಸು ಜಾಸ್ತಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಾವು ಸುಮಂಗಲಿಯಾಗಿರ್ಬೇಕಂತಂದು ಈ ಪೂಜೆ ಮಾಡ್ತೀವಿ ಭೀಮನ ಅಮಾವಾಸ್ಯೆನ. ಅದರಲ್ಲೂ ಶಿವ ಪಾರ್ವತಿನ ನೆನೆಸ್ಕೊಂಡು ಅವ್ರಿಗೆ ಪೂಜೆ ಮಾಡಿ ಆಮೇಲೆ ಗಂಡನ ಪಾದ ಪೂಜೆ ಮಾಡ್ತೀವಿ. ಅಂಥ ಒಳ್ಳೆ ಪೂಜೆದ ಪದ್ಧತಿನ ಏನೋ ಉಪಯೋಗ ಇಲ್ಲಾಗಿದ್ದಂತೆ ಅಂತೆಲ್ಲ ನಿನಗೆ ನಾಚಿಕೆ ಆಗ್ಬೇಕವ್ವ ತಾಯಿ. ಮೊದಲು ಪೂಜೆ ಎದಕ್ಕೆ ಮಾಡ್ತಾರೆ ಏನು ಅಂತಂದು ತಿಳ್ಕೊಂಡ ಮೇಲೆ ಆಮೇಲೆ ಬಂದು ಮಾತಾಡ. ಏನೂ ತಿಳ್ಕೊಲಾರ್ದ ಸುಮ್ಮನೆ ಬಂದು ನಾಯಿ ಒದ್ರದಂಗೆ ಒದ್ರಾಕೆ ಹೋಗ್ಬೇಡ ಇಲ್ಲಿ. ಏನು ನನಗೆ ನಾಯಿ ಅಂತೀಯ ನೀನು? ಏ ಲಲಿತಾ, ಕವಿತಾನಿ ಅದಕ್ಕೆ ನಾಯಿಗೆ ಹೋಲಿಸ್ತಿದ್ದಿ? ಪಾಪ ನಾಯಿಗೆ ಅವಮಾನ ಈಕಿನ ಹೋಲಿಸಿದ್ರೆ. ಈಗೇನಿಬ್ರು ದೊಡ್ಡ ಮಹಾರಾಣಿಯರ ಥರ ಎದ್ದು ಬಂದಿರಲ್ಲ. ಈಗ ಬೆಳಗ್ಗೆ ಎದ್ದವರು ಕಸ ಅಂದು ನೆಲ ಒರೆಸಿ ಬಾಂಡೆ ಎಲ್ಲ ತಿಕ್ಕಿಟ್ಟು ನಾಷ್ಟ ಎಲ್ಲ ರೆಡಿ ಮಾಡಿಟ್ಟಾರ. ಮಧ್ಯಾಹ್ನದ ಬಾಂಡೆ ಅಡುಗೆ ಎಲ್ಲನೂ ನೀವಿಬ್ರನ್ನ ನೋಡ್ಕೋಬೇಕು ಇವತ್ತು. ಅವರಿಬ್ಬರು ಅವ್ರದ್ದೇನು ಕೆಲಸ ಐತಿ ಅದನ್ನು ನೋಡ್ಕೊಳ್ಳಿ. ಅಜ್ಜಿ, ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಭಾಳ ಆಗುತ್ತೆ, ಹೆವಿ ಆಗುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಅವರೇ ಮಾಡಲಿ, ಬೇಕಾದರೆ ನಾಳೆ ಬೆಳಗ್ಗೆ ಎದ್ದು ನಾನು ಮಾಡ್ತೀನಿ ನಾಷ್ಟನ. ಸುಬ್ಬನಾತಿ, ನಿನಗೆ ಯಾವುದು ಕಷ್ಟ ಆಗಂಗಿಲ್ಲ, ಸುಮ್ಮನೆ ತಪ್ಪಿಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡು. ಹಂಗೆ ನಿನಗೆ ಹಂಗೆ ತ್ರಾಸಾಗುತ್ತಾ ಅನ್ನಂಗಿತ್ತಂದ್ರೆ ಇನ್ಮೇಲೆ ದಿನ ಬೆಳಗ್ಗೆ ಬೇಕೆದ್ದು ಮನೆಯದು ಕಸ ನೆಲ ಎಲ್ಲ ಮಾಡಿ ಅಂಗಳ ಕಸ ಎಲ್ಲ ಅಂದು ನೀರು ಹಾಕಿ ಪೂಜೆ ಗೀಜೆ ಎಲ್ಲ ಮಾಡಿ ನಾಷ್ಟ ಮಾಡು. ನಾಳೆಯಿಂದ ಬೆಳಗ್ಗೆ 4 ಗಂಟೆಗೆ ಎದ್ದಾಳೆ ನೀನು. ಹಂಗದ್ದ ಏನು ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕಾ? 4 ಗಂಟೆಗೆ ಎದ್ದೇಳೋಕ್ಕಾಗಲಿಲ್ಲ ಅಂದರೆ 5 ಗಂಟೆಗಾರೆ ಎದ್ದೇಳು, ಇಲ್ಲ 5:15 ಎದ್ದೇಳು. ಇವ್ರು 5 ಗಂಟೆ ಅನ್ನಷ್ಟಿಗೆ ಆಗಲೇ ಎದ್ದು ಬಿಟ್ಟಿರ್ತಾರೆ ಇಬ್ಬರು. ನೀನು ಎದ್ದಾಳಲ್ಲ, ಒಂದೊಂದ್ಸಲ 4:15 ಎದ್ಬಿಟ್ಟಿರ್ತಾರೆ. ಇವತ್ತು ನೋಡಿ ಅಮಾವಾಸ್ಯೆ ಪೂಜೆ ಐತಂತಂದು 4:15 4:20 ಎದ್ದಾರ ಗೊತ್ತಾನ? ನೀನು ಅಷ್ಟು ಲಗುನೇ ಎದ್ದಾಳಲ್ಲ, ಯಾರು ಬೇಡಂದ್ರು? ಅಜ್ಜಿ, ನನಗೆ ನಿದ್ದೆ ಹತ್ತದ 2 ಗಂಟೆ ಮೇಲೆ, ಅದರಲ್ಲೂ ಬೆಳಗ್ಗೆ ಮುಂಜಾನೆ ನಿದ್ದೆ ಅಂತೂ ಇನ್ನೂ ಜೋರಿರುತ್ತೆ. ಅಂಥದ್ರಲ್ಲಿ ಅಷ್ಟು ಲಘುನ ಬೇಗ ಇದ್ದು ಇಷ್ಟೆಲ್ಲ ಕೆಲಸ ಮಾಡೋಕೆ ಬೇಡ ಅಜ್ಜಿ. ಅದಕ್ಕಿಂತ ಮಧ್ಯಾಹ್ನ ಅಡುಗೆ ಮಾಡೋದೇ
ವಾಸಿ ಅದನ್ನೇ ಮಾಡ್ತೀವಿ ಬಿಡಿ. ಇಬ್ಬರು ಅಡುಗೆ ಮನೆಗೆ ನಡ್ರಿ, ಏನೇನು ಮಾಡ್ಬೇಕು ಏನನ್ನೋದನ್ನು ನಾನು ಬಂದು ಹೇಳ್ತೀನಿ. ನಡೀರಿ. ಯವ್ವ, ನಾನು ಮಾಡ್ಬೇಕನ್ಬಿ. ಬ್ಯಾಡಂದ್ರೆ ಬಿಡು, ನೀನು ಮುದ್ದಿನ ಸಸಿ ಒಬ್ಬಕ್ಕೆ ಮಾಡ್ತಾಳೆ. ಆಕೆ ಒಬ್ಬಕ್ಕೆ ಎಲ್ಲ ಮಾಡ್ತಾಳೆ, ನನ್ನನ್ನು ಹೇಳ್ಕೊತಾಳೆ. ನಾನು ಮಾಡ್ತೀನಿ ಬಿಡ್ಬಿ. ಹೋಗ್ರಿ ಅವ್ವ ಹೋಗ್ರಿ, ಏನಾರು ಕೆಲಸ ಇದ್ರೆ ನಿಮ್ದು ಮಾಡ್ಕೊ ಹೋಗ್ರಿ. ಸರಿ ಆದರೆ ಮರ.